ಅಣ್ಣ ಬೆಸ್ಮಂಗಿ ಬೆಟ್ಟ ಹೋಗೋದಕ್ಕೆ ಬೆಸ್ಮಂಗಿ ಬೆಟ್ಟ ಬೆಸ್ಮಂಗಿ ಬೆಟ್ಟಕ್ಕೆ ಹಾಂ ಬೆಸ್ಮಂಗಿ ಬೆಟ್ಟಕ್ಕೆ ಹೋಗ್ಬೇಕು. ರೋಡ್ ಯಾವುದು? ರೋಡು ಹಾಂ. ಎಷ್ಟು ಕಿಲೋಮೀಟ್ರ್ ಆಗುತ್ತೆ ಇಲ್ಲಿಂದ? 6 ಕಿಲೋಮೀಟ್ರಾ? ಸರಿ ಅಣ್ಣ, ಆಯ್ತು. ಬೆಸ್ಮಂಗಿ ಬೆಟ್ಟಕ್ಕೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಆಗುತ್ತೆ? ಎಷ್ಟು ದೂರ ಆಗುತ್ತೆ? ಹೌದಾ? ಯಾವ ಸ್ಕೂಲ್? ಅಲ್ಲ, ಸಜ್ಜೋಸಳ್ಳಿ ಸ್ಕೂಲಾ? ಯಾವ ಕ್ಲಾಸ್ ಓದ್ತಿದ್ದೀರಾ? ಹಾಂ. ನಿನ್ನ ಹೆಸರು? ನಿನ್ನ ಹೆಸರು? ನಿನ್ನ ಹೆಸರು? ನಿನ್ನ ಹೆಸರು? ಒಂದು ಹಾಡು ಹೇಳ್ತೀರಾ ನನಗೋಸ್ಕರ? ಹುಷಾರು ಕಂಡ್ರೋ, ಬಸ್ ಬರ್ತಿದ್ದಾವೆ. ಓಕೆ, ಬಾಯ್. ಥ್ಯಾಂಕ್ ಯು. ಬಾಯ್. ನಮಸ್ತೆ ಸರ್. ಇಲ್ಲಿ ಬೆಸ್ಮಂಗಿ ಬೆಟ್ಟಕ್ಕೆ ಹೋಗೋದು ಹೇಗೆ? ಹಾಯ್, ಹಲೋ. ಇವತ್ತಿನ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಈ ದಿವಸ ನಾನು ನಿಮ್ಮೆಲ್ಲರಿಗೂ ಗೊತ್ತಿರುವಂತಹ ಅಥವಾ ಗೊತ್ತಿಲ್ಲದಿರುವಂತಹ ಒಂದು ಪ್ಲೇಸ್ ಬಗ್ಗೆ ಪರಿಚಯವನ್ನು ಮಾಡ್ತಾ ಹೋಗ್ತೀನಿ. ಈ ಪ್ಲೇಸ್ ಯಾವುದು ಅಂತಂದ್ರೆ ತುಮಕೂರು ಜಿಲ್ಲೆಯ ಮಧುಗಿರಿ ತಾಲೂಕಿನ ದೊಡ್ಡೇರಿ ಹೋಬಳಿಯ ಸರಿಸುಮಾರು ಮಧುಗಿರಿಯಿಂದ 30 ಕಿಲೋಮೀಟರ್ ಸಮೀಪದಲ್ಲಿರುವಂತಹ ಬೆಸ್ಮಂಗಿ ಬೆಟ್ಟ. ಈ ಬೆಟ್ಟದ ಬಗ್ಗೆ ಸಾವಿರಾರು ವರ್ಷಗಳ ಒಂದು ಇತಿಹಾಸ ಇದೆ, ಕಥೆಗಳಿದಾವೆ. ಆದ್ರೆ ಈ ಕಥೆಗಳು, ಇತಿಹಾಸ ಏನು ಅಂತ ನಮ್ಮಲ್ಲಿ ಎಷ್ಟೋ ಜನಗಳಿಗೆ ಗೊತ್ತಿಲ್ಲ. ಅದ್ರ ಬಗ್ಗೆ ಒಂದಷ್ಟು ಮುನ್ನುಡಿ ಅನ್ನೋದಕ್ಕಿಂತ ಹೆಚ್ಚಿನದಾಗಿ ಪರಿಚಯವನ್ನು ಮಾಡಿಕೊಡುವಂತ ಒಂದು ಪ್ರಯತ್ನವನ್ನ ಈ ದಿವಸ ನಾನು ಮಾಡ್ತಾ ಹೋಗ್ತೇನೆ. ಬನ್ನಿ, ಮುಂದೆ ಏನಿದೆ ಅಂತ ನಾವು ನೋಡುವ. ಸ್ನೇಹಿತರೆ, ಇದೇ ಶ್ರೀ ಬಸಮಂಗಿ ರುದ್ರೇಶ್ವರ ಸ್ವಾಮಿ ದೇವಾಲಯ. ಕಾಣಿಸ್ತಿದೆಯಲ್ಲ ನಿಮ್ಗೆ? ತುಂಬಾ ಅದ್ಭುತವಾಗಿದೆ. ಒಳಗಡೆ ಹೋಗೋಣ, ಮಾತಾಡ್ಸೋಣ. ಕ್ಯೂರಿಯಾಸಿಟಿ ಇದೆ ತಾನೆ? ಬನ್ನಿ.
ಸ್ವಾಮಿ ನಮಸ್ತೆ. ನನ್ನ ಹೆಸರು ರವಿ ಅಂತ. ಆಕ್ಚುಲ್ ಆಗಿ ತುಂಬಾ ಜನ ಹೇಳ್ತಾ ಇದ್ರು ಬಸಮಂಗಿ ಬೆಟ್ಟದ ಬಗ್ಗೆ, ಈ ಬಸಮಂಗಿ ರುದ್ರೇಶ್ವರ ಸ್ವಾಮಿಗಳ ಬಗ್ಗೆ. ಬಟ್ ಅಷ್ಟಾಗಿ ನನಗೆ ಪರಿಚಯ ಇರಲಿಲ್ಲ. ಸೊ ತಿಳ್ಕೊಬೇಕು ಅಂತ ಈ ದಿವಸ ನಾನು ಬಂದಿದ್ದೀನಿ. ಪ್ರಾರಂಭಿಕವಾಗಿ ನಾನು ಹೇಳೋದಾದ್ರೆ ನಿಮ್ಮ ಪರಿಚಯವನ್ನ ಮಾಡಿಕೊಡಿ. ನೆಕ್ಸ್ಟ್ ನನ್ನ ಹೆಸರು ಗಂಗಾಧರ ಅಂತ. ಸಿಂಗ್ರಾವತ್ನಹಳ್ಳಿ ನಮ್ದು. ಸ್ವಾಮಿ ಡೈಲಿ ಪೂಜೆ ಇರ್ತೈತೆ, ಪೂಜೆಗೆ ಬರ್ತೀವಿ. ಸೋಮವಾರ ವಿಶೇಷ ಇರ್ತೈತೆ. 5 ಗಂಟೆಯಿಂದ ಬೆಳಗ್ಗೆ 10 ಗಂಟೆಯಿಂದ 5 ಗಂಟೆ ತನಕ ಪೂಜೆ ಮಾಡ್ತೀವಿ. ದಾಸೋಹ ಇರ್ತೈತಿ. ಯಾರನ್ನ ಕೆಲವು ಭಕ್ತಾದಿಗಳು ರುದ್ರಾಭಿಷೇಕನೂ ಮಾಡಿಸ್ತಾರೆ. ಮಾಡಿಸಂತ ಭಕ್ತಾದಿಗಳು ರುದ್ರಾಭಿಷೇಕ ಮಾಡಿಸ್ತಾರೆ. ಸ್ವಾಮಿ ಇಲ್ಲಿ ಬಸಮಂಗಿ ರುದ್ರೇಶ್ವರ ಅಂತ ಹೇಳ್ತಾರಲ್ವಾ, ಈ ದೇವಸ್ಥಾನಕ್ಕೆ ಈ ಒಂದು ಹೆಸರು ಬರೋದಕ್ಕೆ ಏನಾದ್ರು ಇತಿಹಾಸ ಅಥವಾ ಕಥೆಗಳಂತ ಏನಾದ್ರು ಇದೆಯಾ? ಇತಿಹಾಸ ಅಂದ್ರೆ 1000 ವರ್ಷದ ಇತಿಹಾಸ ಇದೆ. ಇಲ್ಲಿ ಬಸವ ತಪಸ್ಸುಗಳು ಇವರು ಸಮಾಧಿ ಆಗಿ ಗದ್ಗೆ ಕಟ್ಟವ್ರೆ. ಅವರು ಬಸವಂಗಿರುದ್ರ ಸ್ವಾಮಿ ಅಂತ. ಅವತ್ತಿಂದ ಇಲ್ಲಿ ಗದ್ಗೆ ಕಟ್ಟಿದಾದ್ಮೇಲೆ ಇದು ಬಸವಂಗಿರುದ್ರ ಸ್ವಾಮಿ ಎಂಬ ಹೆಸರು ಬಂದಿದೆ. ಇಲ್ಲಿ ನಿತ್ಯ ಪೂಜೆಗಳಂತ ಬಂದ್ರೆ ಯಾವ ತರ ನಡೀತಾ ಇರುತ್ತೆ? ಡೈಲಿ ಪೂಜೆ ಡೈಲಿ ಪೂಜೆ ಮೊದ್ಲು ಸೋಮವಾರ ಒಂದಿನನೇ ಮಾಡ್ತಿತ್ತು. ಈಗ ಒಂದು 20 ವರ್ಷದಿಂದ, ಒಂದು 15 ವರ್ಷದಿಂದ ಈಚೆಗೆ ಡೈಲಿ ಪೂಜೆ ಕಮಿಟಿ ಮಾಡ್ಯವ್ರೆ. ಕಮಿಟಿ ಮಾಡಿರೋದ್ರಿಂದ ಡೈಲಿ ಪೂಜೆ ಇರ್ತೈತಿ. ಸೋಮವಾರ ವಿಶೇಷ ಪೂಜೆ, ಇದು ರುದ್ರಾಭಿಷೇಕ, ಅಭಿಷೇಕ ಇರ್ತವೆ. ಕೆಲವರು ಹುಟ್ಕೂರ್ಲು, ಲಿಂಗಧಾರಣೆ ಎಲ್ಲ ಇರ್ತವೆ. ಮದುವೆಗಳು ಎಲ್ಲ ಆಗ್ತವೆ. ಇನ್ನು ಹೇಳೋದಾದ್ರೆ ಇಲ್ಲಿ ಜಾತ್ರೆಗಳಂತ ಏನಾದ್ರು ನಡೆಯೋದುಂಟಾ? ಉಗಾದಿ ಹಬ್ಬದ ಬೆಳಗ್ಗೆ ಕರಿ ದಿವಸ ಜಾತ್ರೆ ನಡೀತೆ. ಓಕೆ, ಅಂದ್ರೆ ಎಷ್ಟು ಒಂದು ಊರಿಂದ ಇಲ್ಲಿಗೆ ಭಕ್ತಾದಿಗಳು ಎಲ್ಲ ಸುತ್ತ 7 ಹಳ್ಳಿಯಿಂದಾನು ಬರ್ತಾರೆ. ಓಕೆ, ವಿಶೇಷತೆ ಅಂದ್ರೇನು ಈ ಒಂದು ದೇವಸ್ಥಾನದಲ್ಲಿ? ಈಗ ಸುತ್ತ ಒಂದು ಹಿಲ್ ಸ್ಟೇಷನ್ ಚೆನ್ನಾಗಿದೆ, ಬೆಟ್ಟ ಇದೆ. ಸೊ ಇಲ್ಲಿ ಯಾರಾದ್ರೂ ಆಳ್ವಿಕೆ ಅಂತ ಮಾಡಿದ್ರ ಏನು? ಓದಿ ಬಸಪ್ಪ ಶಿವನಾಯಕ ಅಂತ ಪಾಳೆಗಾರರು ಆಳ್ವಿಕೆ ಮಾಡ್ತಿದ್ರು. ಅದ್ರ ಬಗ್ಗೆ ಏನಾದ್ರು ಇತಿಹಾಸ ಗೊತ್ತಾ ಅಂತ? ಅದೇ ಇಲ್ಲಿ ಅವರು ನಾಯಕರು ಬುದ್ಧಿ ಬಸಪ್ಪ ನಾಯಕಮ್ಮರು ಆಳ್ವಿಕೆ ಮಾಡ್ತಿದ್ರು. ಅವರು ಈ ದೇವರು ಪರಮ ಭಕ್ತರು. ಅವರು ಕೆಲವು ಇದಕ್ಕೆ ಹೋದಾಗ ಯುದ್ಧ ಮಾಡುವಾಗ ಅವರು ತಲೆ ಕತ್ತರಿಸ್ತಾರೆ. ಆ ತಲೆ ಬಂದು ಬಸವಂಗಪ್ಪ ದೇವಸ್ಥಾನ ಅದು ಬಸವಣ್ಣ ಬಿದ್ದಿತ್ತು. ಅವತ್ತಿಂದ ಅಲ್ಲಿ ಕುರುವಿಗೆ ಪೂಜೆ ಮಾಡ್ತಾ ಇದ್ವಿ. ಅಂದ್ರೆ ಎಷ್ಟು ವರ್ಷಗಳಿಂದ ಪೂಜೆ ಮಾಡ್ತಿರ್ಬೋದು ಇದು ಸರಿ ಸುಮಾರು ನಿಮಗೆ ಗೊತ್ತಿರೋ ಹಾಗೆ? ನಮಗೂ ನಮ್ಮ ತಾತರು, ನಮ್ಮ ಅಪ್ಪರು ತಾತರು ನಾವು ಮಾಡ್ತಾ ಇದ್ವಿ, ನಮಗ್ ಗೊತ್ತಿರೋದು. ಈಗ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡ್ತೀವಿ ಅಂತಂದ್ರೆ ಆ ದೇವರಿಗೆ ಈ ರೀತಿ ನೈವೇದ್ಯಗಳು ಅಂತ ಇರುತ್ತೆ, ಅಥವಾ ಇದೇ ರೀತಿ ಆಚಾರ ವಿಚಾರಗಳಂತ ಇರುತ್ತೆ. ಇಲ್ಲಿ ಈ ದೇವರಿಗೆ ವಿಶೇಷವಾಗಿ ಯಾವ ರೀತಿಯ ಒಂದು ಪೂಜೆಯನ್ನ ನೀವು ಮಾಡ್ತಾ ಹೋಗ್ತೀರಾ? ಅಂದ್ರೆ ಅದು ಹೂವಿನ ಅಲಂಕಾರ ಅಂತ ಇರ್ಬೋದು, ಅಥವಾ ಏನಾದ್ರು ತಿಂಡಿ ತಿನಿಸುಗಳಂತ ಇಡೋದಾದ್ರೆ ಯಾವ ರೀತಿ ಅಂತ? ಇಲ್ಲಿ ಎಡೆ ಅಂದ್ರೆ ಪಾಯಸ, ಅನ್ನ, ಸಾರು, ಪಲ್ಯಗಳು ಎಡೆ ಮಾಡ್ತೀವಿ. ಪ್ರಕೃತಿ ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ. ಒಂದ್ಸರಿ ನೋಡ್ಬೋದಾ? ನೋಡ್ಬೋದು. ಸರ್, ಇದು ಬೆಟ್ಟದ ಮೇಲೆ ಹೋದ್ರೆ ಏನೇನ್ ವಿಶೇಷತೆ ಇದೆ ಸರ್? ಮೇಲೆ ಅಕ್ಕ ತಂಗಿ ದೋಣಿ ಇವೆ, ದೊಡ್ಡ ಬಸವಣ್ಣ ಐತೆ. ಅವಾಗ ಪಾಳ್ಯಗಾರರು ಇದು ಅಡಿಗೆ ಮಾಡ್ಕೊಂಡ್ ರಾಗಿ ಕಲ್ಲುಗಳವೆ. ತಿರ್ಗಾ ಅದನ್ನ ರಾಗಿ ಎಲ್ಲ ಶೇಖರಣೆ ಮಾಡಕ್ಕೆ ಒಂದು ಇದ್ ಮಾಡವ್ರೆ. ಇದು ಅಕ್ಕ ತಂಗಿ ಅಂತ ಹೇಳಿದ್ರಲ್ಲ, ಏನ್ ಸ್ವಾಮಿ ಅದು? ಶಿವಪ್ಪ ನಾಯಕಗೆ 2 ಹೆಂಡ್ತಿಯರು. ಅವ್ರು ಅಕ್ಕ ತಂಗಿಯರನ್ನೇ ಮದುವೆ ಆಗಿದ್ರು. ಅವರು ಶಿವಪ್ಪ ನಾಯ್ಕ ಎಲ್ಲೋ ಬೇರೆ ಕಡೆ ಹೋದಾಗ ಬೇರೆ ಆಕ್ರಮ ಮಾಡಕ್ ಬಂದವ್ರೆ. ಅವ್ರ ಆಕ್ರಮ ಮಾಡಿ ಇದ್ ಮಾಡ್ತಾರಲ್ಲ ಅಂತ ಹೇಳ್ಬಿಟ್ಟು ಒಬ್ರು 2 ಕಲ್ಯಾಣಿ ಇದ್ವು. ತಂಗಿ ಒಂದ್ ಅಕ್ಕಕ್ ಒಂದ್ ಬಿದ್ದು ಸತ್ತೋದ್ರು. ಅದಕ್ಕೆ ಅಕ್ಕ ತಂಗಿ ಅಂತ ಹೆಸರಿಗೆ ಬಂದು. ಮೇಲಿದ್ಯಾ? ಇದೆ. ಬೇರೆ ಏನಿದೆ? ಬೇರೆ ಏನನ್ನ ನೋಡ್ಬೋದು ನಾವು? ಅಂದ್ರೆ ಕೋಟೆ ಇದೆ, ಸುತ್ತಲೂ ಕೋಟೆ ಇದೆಯಾ? ಸುತ್ತಲೂ ಇದೆ. ಎಷ್ಟು ಜನ ಹೋಗ್ಬೋದು ಅಲ್ಲಿ? ಏನಾದ್ರು ಒಂದು ಪ್ಲೇ ಗ್ರೌಂಡ್ ತರ ಏನಾದಿದೆಯಾ? ಆಟದ ಮೈದಾನಗಳಂತ? ಫೀಲ್ಡ್ ಚೆನ್ನಾಗೈತೆ, ಎಲ್ಲ ಚೆನ್ನಾಗಿ. ಅಲ್ಲಿ ಕೆಲವರೆಲ್ಲ ಹೋಗಿ ಅಲ್ಲೇ ಅಡಿಗೆ ಮಾಡ್ಕೊಂಡು ಊಟ ಮಾಡು ಬರ್ತಾರೆ. ಬಸವಣ್ಣ ಐತೆ ಅಲ್ಲಿ ಪೂಜೆ ಮಾಡಿ. ಹೌದಾ? ಅಲ್ಲಿ ಪೂಜೆ ಯಾವಾಗ ಮಾಡ್ತಿರ್ತೀರಾ ನೀವು? ಅಲ್ಲಿ ಎಲ್ಲ ನಾವಂತಲ್ಲ, ಯಾರಾದ್ರೂ ಹೋಗಿ ಮಾಡ್ಬೋದು. ತಿರ್ಗಿ ಅಲ್ಲಿ ಊಟ ಮಾಡಕ್ಕೆ ಕಲ್ಲಿಗೆ ಕೆತ್ತವ್ರಿ ತಟ್ಟೆ ಇದು ತರ. ಅದ್ರಾಗ ಎಲ್ಲ ಇಕ್ಕೊಂಡು ಅನ್ನ ಸಾರು ಎಲ್ಲ ಪಾಯಸ ಎಲ್ಲ ಅದ್ರಾಗ ಹಾಕೊಂಡು ಊಟ ಮಾಡ್ತಾರೆ ನೆಲದಾಗಿ ಬಂಡೆ ಮೇಲೆನೆ. ಏನಾದ್ರು ಆಸನಗಳಂತ ಇದೆಯಾ? ಈಗ ಕೋಟೆ ಅಂತಂದ್ರೆ ನಮ್ಮಲ್ಲಿ ಹೆಂಗಿರುತ್ತೆ ಅಂತಂದ್ರೆ, ಒಂದು ಸಿನಿಮ್ಯಾಟಿಕ್ ಅಲ್ಲಿ ಸಿನಿಮಾದಲ್ಲಿ ನಾವು ನೋಡಿರ್ತೀವಿ, ರಾಜ ಇರ್ತಾನೆ, ಆ ರಾಜನಿಗೊಂದು ಕೋಟೆ ಇರುತ್ತೆ, ಅಲ್ಲೆಲ್ಲ ಪ್ರತಿನಿಧಿಗಳಂತ ಇರ್ಬೋದು, ಪ್ರಜೆಗಳಂತ ಇರ್ಬೋದು, ಕೂತ್ಕೊಳ್ಳೋದಕ್ಕೆ ಆಸನಗಳಂತ ಮಾಡಿರ್ತಾರೆ. ಅಲ್ಲಲ್ಲಿ ಆತರ ಏನಾದ್ರು ಅಲ್ಲಿ ಕುರ್ಚಿಗಳು ಆತರ? ಕುರ್ಚಿಗಳಂತ ಅವಾಗ ಕುರ್ಚಿ ತರ ಇರ್ಲಿಲ್ಲ, ಹಿಂಗ್ ಜಗ್ತಿ ಕಟ್ತಂಗ್ ಕಟ್ಟವ್ರೆ. ಅಲ್ಲೆಲ್ಲ ಕುಗಬಹುದು ಜಗ್ತಿ ಮಾಡವ್ರೆ. ತಿರ್ಗಾ ಕುದುರೆ ಕೂಡಾಕ ರೂಮ್ಗಳವೆ. ಹೌದಾ? ಕುದುರೆ ಕಟ್ಟ ರೂಮ್ಗಳವೆ ಈಗ್ಲೂ ಇದೆ. ಇವತ್ತು ಚೆನ್ನಾಗಿದೆ ಅದು? ಚೆನ್ನಾಗೈತೆ. ಓಕೆ. ಬೇರೆ ಏನಾದ್ರು ಈಗ ಫೈಟ್ ಮಾಡೋದಕ್ಕೆ ರಸ್ಲರ್ಸ್ ಅಂತ ಕರೀತಾರೆ ಯೂಶಲ್ ಆಗಿ, ಈ ಕುಸ್ತಿ ಪಟುಗಳು ಕುಸ್ತಿ ಆಡೋದಕ್ಕೆ
ಆತರ ಏನಾದ್ರು? ಕುಸ್ತಿದೇನಿಲ್ಲ, ಸುತ್ತಲೂ ಕೋಟೆ ಐತಿ, ಕೋಟೆಗೆ ತೂತ್ಕೊಳ್ಳವೆ, ಹ್ಮ್. ಅದ್ರಾಗ ಒಂದ್ರ ನೋಡ್ಕೊಂಡು ಬಂದೂಕ ಅಂದ್ರೆ ತುಪಾಕಿ ಹೊಡೆಯಾರಂತ ಅವಾಗ ಸೈನಿಕರು ಹಾ ಹಾ ಹಾ. ಶತ್ರುಗಳಿಗೆ. ಹ್ಮ್. ಅದೆಲ್ಲ ಕೋಟೆ ಸುತ್ತಲೂ ಇದೆ. ಅಂದ್ರೆ ಇಲ್ಲಿ ರಾಜರು ಅಂತ ಬಂದಾಗ ಅಥವಾ ರಾಣಿಯವರು ಅಂತ ಬಂದಾಗ ಮೇಲೆ ಹಾ, ವಾಸವಾಗಿದ್ರು. ಅಲ್ಲೇ 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 ಇದಕ್ಕೆ ದಾರಿ ಎಲ್ಲಿದೆ? ದಾರಿ ಅಲ್ಲಿ ಬಸವಂಗಿ ಕಾವಲು ಅಂತ ಊರೈತಿ, ಹಾ ಹಾ. ಅದ್ರ ಮಗ್ಲಾಗ ಇದೆ ರೋಡ್ ಹೋಗ್ಬೋದು. ಹೌದಾ? ಹ್ಮ್. ನೀವು ಯಾವಾಗ ಹೋಗ್ತಿರ್ತೀರಾ? ನಾವ್ ಯಾವಾಗ ಅವಾಗ ಈಗ ಒಂದು 5-6 ವರ್ಷದ ಹಿಂದೆ ಅವಾಗೆಲ್ಲ ಬಸವನ ಜಯಂತಿ ಹಬ್ಬದಾಗ ಹೋಗಿ ಬಸವಣ್ಣ ಪೂಜೆ ಮಾಡ್ಕೊಂಡ್ ಹಾ ಬರ್ತಿದ್ವಿ. ಹಾ ಹಾ. ಇತ್ತೀಚೆಗೆ ಒಂದ್ ಸ್ವಲ್ಪ ಕಡಿಮೆ ಆಗೈತಿ. ಅಲ್ಲಿ ಬಸವ ಅಂತ ಇದೆಯಲ್ವಾ? ಹ್ಮ್. ಆ ಬಸವನ ಬಗ್ಗೆ ಏನಾದ್ರು ವಿಶೇಷತೆ ಬಸವಣ್ಣ ಇದೆಯಾ? ಸಿರಾ ಕೆರೆಗೆ ಹಾ. ಆ ಕಡ್ಲೆ ಮೇಯಕ್ ಹೋಗೋದಂತೆ. ಅಂದ್ರೆ ಶಿರಾ ಕೆರೆಗೆ ಹ್ಮ್. ಕಡ್ಲೆ ಮೇಯೋದಕ್ಕೆ ಮೇಯಕ್ ಹೋಗ್ತಿತ್ತಂತ ಇಲ್ಲಿಂದ. ಹೋಗೋದು. ಓಕೆ. ಹಾ. ಹ್ಮ್. ನೆಕ್ಸ್ಟ್ ಅಲ್ಲಿ ಮೇಯ್ಕೊಂಡು ಅಲ್ಲಿಗೆ ಬರೋದಂತ? ಇಲ್ಲಿಗೆ ಬರೋದು. ಹಾ. ಹ್ಮ್. ಎಷ್ಟು ಗಾತ್ರ ಇದೆ ಅದು? ದೊಡ್ಡದು, ಜಾಸ್ತಿ ದೊಡ್ಡದ ಇದೆ. ಹಾ. ಹ್ಮ್. ಕಲ್ಯಾಣಿ ಇದೆಯಾ? ಕಲ್ಯಾಣಿಗಳು ಒಂದ್ 7-8 ಕಲ್ಯಾಣಿಗಳವೆ. ಇವತ್ತಿಗೂ ಏನಾದ್ರು ನೀರಿದ್ಯಾ? ಯಾವಾಗ್ಲೂ ಇರ್ತೈತಿ, ಒಣಗದೇ ಇಲ್ಲ. ಹೌದಾ? ಹ್ಮ್. ನೀ ಎಂತ ಹಾ. ಎಂತ ಬರಗಾಲ ಬಂದ್ರು ಒಣಗಲ್ಲ. ಹ್ಮ್. ಯಾವಾಗ್ಲೂ ನೀರಿದ್ದೇ ಇರ್ತವೆ. ಅಂದ್ರೆ ಅಲ್ಲಿ ಬಸವ ಇದೆ, ಕಲ್ಯಾಣಿ ಇದೆ, ಹ್ಮ್. ಕೋಟೆ ಇದೆ. ಹ್ಮ್. ನೆಕ್ಸ್ಟ್ ಒಂಥರ ಐ ಥಿಂಕ್ ಒಂದ್ ರೀತಿ ಸಭಾ ಮಂಟಪ ಅಂತ ಹ್ಮ್. ಹೇಳ್ಬೋದು, ಅವು ಕೂಡ ಇದಾವ ಅಂತ ಹೇಳ್ತೀರಾ. ನಿಜಕ್ಕೂ ಅವಿಸ್ಮರಣೆ ಅಂತ ಹೇಳ್ಬೋದು. ನೋಡೋಣ ಈ ದಿವಸ ಹ್ಮ್. ಕವರ್ ಮಾಡೋದಕ್ಕೆ ಟ್ರೈ ಮಾಡ್ತೀವಿ. ಏನೇನು ವಿಶೇಷತೆ ಇದೆ ಅಂತ ಇಲ್ಲಿ? ಇಲ್ಲಿ ದೇವಸ್ಥಾನದ ಒಂದು ನಾಗಪ್ಪ ಐತಿ. ನಮ್ ನಾಗಪ್ಪ ಇದೇ ನಾಗಪ್ಪನೇ ನಾವು ನಾಗಪ್ಪ ಮಾಡೋದು. ಹಾ ಹಾ. ಹ್ಮ್. ಪ್ರತಿ ವರ್ಷ ಎಲ್ಲ ಅಣ್ತಮ್ಮಗಳು ಇಲ್ಲಿ ಹಾ. ಭಕ್ತಾದಿಗಳು ಬಂದು ಇಲ್ಲೇ ನಾಗಪ್ಪ ಮಾಡ್ತಾರೆ. ಹಾ ಹಾ. ನಾಗಪ್ಪ ಮಾಡ್ಕೊಂಡು ಇದಕ್ಕೆ ಎಡೆ ಉಗ್ಗಿ ಉಳ್ಸಪ್ಪು. ಹಾ. ಉಗ್ಗಿ ಉಳ್ಸಪ್ಪು. ಉಗ್ಗಿ ಉಳ್ಸಪ್ಪು. ಹಾ. ಹ್ಮ್. ಯಾಕೆ ಅದನ್ನೇ ಉಗ್ಗಿ ಉಳ್ಸಪ್ಪ ಮಾಡೋದಂತ? ಆ ನಾಗಪ್ಪಗ ಅದು ಶ್ರೇಷ್ಠ. ಕೆಲವ್ರು ಒಂದೊಂದ್ ಮಾಡ್ತಾರೆ, ನಾವ್ ಮೊದ್ಲಿಂದಾನು ಉಗ್ಗಿ ಉಳ್ಸಪ್ಪೆ ಮಾಡ್ಕೊಂಡ್ ಇದಲ್ವಾ? ಇದೆ ಇದೆ. ಓಕೆ ಓಕೆ ಓಕೆ. ಉಗ್ಗಿ ಉಳ್ಸಪ್ಪನೇ ಇಡ್ಬೇಕಾಯ್ತು. ಎಡಿಗೆ. ಇದ್ರ ವಿಶೇಷತೆ ಏನು ಸ್ವಾಮಿಗಳ? ಅದೇ ಬೇರೆ ವಿಶೇಷತೆ ಅಂದ್ರೆ ಇದು ನಾಗಪ್ಪ ಮಾಡ್ತಾರೆ. ಪ್ರತಿಯೊಬ್ಬ ಇವರು ನಾಗಪ್ಪಗಳು ಮಾಡ್ತಿರ್ತಾರೆ. ಹಾ. ನಾವು ಮೊದ್ಲಿಂದ ಇದನ್ನೇ ನಾಗಪ್ಪ ಮಾಡ್ಕೊಂಡ್ ಬರ್ತಾ ಇದೀವಿ. ಹಾ ಹಾ. ಹ್ಮ್. ಏನೊಂದ್ ನಾಗರ ದೋಷ ಇದ್ದು ಇನ್ನೊಂದಿದ್ದು ಇದ್ ಮಾಡಿರೋ ನಾಗಪ್ಪಗಳು ಕೆಲವು ಕುಕ್ಕೆ ಸುಬ್ರಹ್ಮಣ್ಯಗೆಲ್ಲ ಹೋಗಿ ಇದ್ ಮಾಡ್ತಾರೆ. ನಾವು ಇಲ್ಲಿ ನಾಗಪ್ಪಗಳು ಪ್ರತಿ ವರ್ಷ ಮಾಡ್ತೀವಿ, ದಸರಾದಾಗ ಮಾಡ್ತೀವಿ. ಆದ್ರೆ ಇವಾಗ ಕುಕ್ಕೆ ಹೋಗ್ತಾರೆ, ಹ್ಮ್. ಸಾಕಷ್ಟು ಪ್ಲೇಸ್ ಹೋಗ್ತಿರ್ತಾರೆ ಹ್ಮ್. ನಾಗರ ದೋಷವನ್ನ ಹ್ಮ್. ಸರಿಪಡಿಸ್ಕೊಳಕ್ಕೋಸ್ಕರ. ನಾವು ವರ್ಷ ಮಾಡಕ್ ನಮ್ಗೇನೋ ದೋಷ ಇದ್ದು ಇದ್ ಮಾಡ ಆಗ್ದಂಗಿರ್ಲಿ ಅಂತ ಪ್ರತಿ ವರ್ಷನೂ ನಾಗಪ್ಪ ಮಾಡ್ತೀವಿ ಇಲ್ಲಿ ಈ ಪ್ಲೇಸ್ ಇದೇ ಪ್ಲೇಸ್ ನಾಗೆ. ಚೆನ್ನಾಗಿದೆ ಸ್ವಾಮಿ. ಈ ತರ ಇಲ್ಲಿ ಇದ್ರ ಮೇಲೆ ಯಾರಾದ್ರೂ ಹತ್ತುತ್ತಾರ ಅಥವಾ ಹೆಂಗೆ ಅಂತ? ಇಲ್ಲಿ ಯಾರು ಓತಲ್ಲ, ಅಲ್ಲೇ ಅಲ್ಲಸಿನ ಬಸವಂಗಿ ಕಾವಲ ಮೇಲೆ ಅಲ್ಲೇ ಹೋಗೋದು, ಇಲ್ಲೆಲ್ಲೂ ಓತಾಕಾಗಲ್ಲ. ಚೆನ್ನಾಗಿದೆ. ಮಳೆಗಾಲದಲ್ಲಿ ಇನ್ನೂ ಅದ್ಭುತವಾಗಿ ಇನ್ನ ಸೂಪರ್ ಚೆನ್ನಾಗಿರ್ತೈತೆ. ಇಲ್ಲಿ ಪ್ರಕೃತಿ ಎಲ್ಲ ಹಸಿರಾಗಿರ್ತೈತೆ. ಹಾ ಹಾ. ಅವಾಗೆಲ್ಲ ನೋಡಕ್ ಇನ್ನ ಚೆನ್ನಾಗಿರ್ತೈತೆ. ಹ್ಮ್. ಹ್ಮ್. ಎಷ್ಟು ಚೆನ್ನಾಗಿದೆ ಸ್ವಾಮಿ ಎಲ್ಲ ಪ್ಲೇಸ್ ಇದು. ಇದು ಪ್ರವಾಸೋದ್ಯಮ ಇಲಾಖೆಗೂ ಸೇರೈತಿ. ಹೌದಾ? ಸೇರೈತಿ. ಏನಾದ್ರೂ ಪ್ರವಾಸೋದ್ಯಮ ಇಲಾಖೆಯಿಂದ ಹ್ಮ್. ಕಾಂಟ್ರಿಬ್ಯೂಷನ್ ಅಥವಾ ಸಹಾಯಧನ ಅಂತ ಏನಾದ್ರು ಬರ್ತಿದ್ಯಾ? ಸಬ್ಸಿಡೀಸ್ ಅಂತ ಏನಾದ್ರು? ಏನೋ ಒಂದ್ ಸ್ವಲ್ಪ ಬಂದಿದೆ, ಇನ್ನೊಂದ್ ಸ್ವಲ್ಪ ಬರ್ಬೇಕು. ಹ್ಮ್. ಬಂದಾಗಿದೆ ಎಲ್ಲ ಪಾರ್ಕ್ ಮಾಡ್ಬೇಕು ಅಂತ ಅವ್ರೆ. ಓಕೆ. ಕೆಳಗೆಲ್ಲ ಪಾರ್ಕ್ ಮಾಡ್ಬೇಕು ಅಂತ. ಚೆನ್ನಾಗಿದೆ. ಅಲ್ಲೊಂದು ಕೆರೆ ಇದೆಯಲ್ಲ, ಅದ್ಭುತವಾಗಿದೆ ಕೆರೆ. ಕಟ್ಟೆ. ಎಷ್ಟು ಹಳ್ಳಿಗಳು ಬರ್ತವೆ ಸುತ್ತಮುತ್ತ? 7 ಹಳ್ಳಿಗಳು 8 ಹಳ್ಳಿಗಳೇನ ಬರ್ತಾವ? ಇಲ್ಲೆಲ್ಲ ಬಸವನಹಳ್ಳಿ, ಕಾರ್ಪೆಹಳ್ಳಿ, ಬಸವಂಗಿ ಕಾವಲು, ಹೊಸಹಳ್ಳಿ, ಕಿತ್ತಾಗ್ಲಿ, ಆಗ್ಲಿ, ಮಧುಡಿ, ಬಡನಹಳ್ಳಿ ಇವೆಲ್ಲ ಸುತ್ತು 7 ಹಳ್ಳಿ ಜನ ಬರ್ತಾರೆ. ಬಸ್ ವ್ಯವಸ್ಥೆ ಚೆನ್ನಾಗಿದೆ ಅಲ್ವಾ? ಬಸ್ನ ಇಲ್ಲಿಗೆ ಬಸವಂಗಿ ಬೆಟ್ಟಕ್ಕೆ ಬಸ್ ಬರ್ತಾಯಿತ್ತು. ಒಂದ್ ರೀತಿ ನೀವು ಪರಿಸರ ಪ್ರೇಮಿ ಆಗ್ಬಿಟ್ಟಿದ್ದೀರಾ. ಡೈಲಿ ದೇವಾಲಯ ಕೂಡ ಪರಿಸರದಲ್ಲಿದೆ. ಒಂದು ಬೆಟ್ಟದ ತುದಿ ಬುಡದಲ್ಲಿ ಇರೋದ್ರಿಂದಾಗಿ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ ಈ ಪ್ರಕೃತಿ. ಈ ಗವರ್ಮೆಂಟ್ ಬಸ್ ಇಲ್ಲಿ ಬರ್ತವೆ, 2 ಬರ್ತವೆ. ಇಲ್ಲಿಗೆ ಬರ್ತವೆ. ಎಲ್ಲಿಂದ? ಮಧುಗಿರಿಯಿಂದ? ತುಮಕೂರಿಂದ ಮಧುಗಿರಿಯಿಂದ 2 ಕಡೆಯಿಂದನೂ ಬರ್ತವೆ. ಯಾವ ಟೈಮಲ್ಲಿ ಬರ್ತವೆ? ಬೆಳಿಗ್ಗೆ 8:00ವರೆಗೆ ಒಂದ್ ಬರ್ತೈತಿ, 10:00ವರೆಗೆ ಒಂದ್ ಬರ್ತೈತಿ, ಸಂಜೆ 4:00 ಒಂದ್ ಬರ್ತೈತಿ. ಅಂದ್ರೆ ನೀವು ಯಾರಾದ್ರೂ ವಿಸಿಟ್ ಮಾಡ್ತಾರಂದ್ರೆ ಅವ್ರು ಹೇಳ್ಬೋದು, ಮಾರ್ನಿಂಗ್ ಅಥವಾ ಈವ್ನಿಂಗ್ ಸೆಷನ್ ಬಸ್ ಬರ್ತವೆ, ಬರ್ಬೋದು. ಮಧುಗಿರಿಂದನೂ ಬರ್ತೈತಿ, ತುಮಕೂರಿಂದ ಈಗ 2 ಬರ್ತವೆ. ಅಲ್ಲಿ 1:30, 2 ಗಂಟೆಗೆ ಬಿಡ್ತವೆ. 2, 4, 4:15 ಒಂದ್ ಬರ್ತವೆ, 2 ಬರ್ತವೆ. ಯಾವ ಟೈಮ್ ಅಲ್ಲಿ ಹೆಚ್ಚಿನದಾಗಿ ಇಲ್ಲಿಗೆ ಜನಗಳು ಬರ್ತಾ ಹೋಗ್ತಾರೆ? ಸೋಮವಾರ ಜಾಸ್ತಿ. ಸೋಮವಾರ ಹೆಚ್ಚಿನದಾಗಿ ಬರ್ತಾರೆ. ಸೋಮವಾರ. ನಿಮ್ಮಲ್ಲಿ ವಿಶೇಷ ಪೂಜೆ ಅಂದ್ರೆ ಸೋಮವಾರ. ಚೆನ್ನಾಗಿದೆ, ಅದ್ಭುತವಾಗಿದೆ. ನೀವ್ ಹೇಳಿದಿರಲ್ವಾ ಸ್ವಲ್ಪ ಇನ್ನ ಸಾಕಷ್ಟು ಪ್ಲೇಸಸ್ ನೋಡೋದಿದೆ. ಮೇಲೆ ಚೆನ್ನಾಗೈತೆ, ನೋಡ್ಬೋದು. ಖಂಡಿತ ಒಂದು ವಿಸಿಟ್ ಹಾಕುವ. ಇಷ್ಟೊತ್ತು ನಮ್ ಜೊತೆ ಒಂದು ಒಪಿನಿಯನ್ ಶೇರ್ ಮಾಡೋದಕ್ಕೆ, ನಿಮ್ಮ ಅಭಿಪ್ರಾಯಗಳನ್ನು ಹೇಳ್ಕೊಂಡಿದ್ದಕ್ಕೆ ಒಂದ್ ರೀತಿ ಪದಗಳು ಕಡಿಮೆ ಅಂತಾನೆ ಹೇಳ್ಬೋದು. ತುಂಬಾ ಖುಷಿ ಆಗ್ತಿದೆ. ಧನ್ಯವಾದಗಳು. ಮತ್ತೆ ಬರ್ತಿರ್ತೀವಿ, ಸಿಗೋಣ. ಅದೇ ರೀತಿ ನೀವು ನಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಪ್ರಕೃತಿ ಸೌಂದರ್ಯ, ಇಲ್ಲಿ ವಿಷಯಗಳನ್ನ ತಿಳಿಸಿ
ಕೆಲವಾರು ಜನಗಳಿಗೆಲ್ಲ ತಿಳಿಸ್ತಾ ಇದ್ದೀರಾ. ಅದಕ್ಕಿಂತ ನಾವು ನಿಮಗೆ ಧನ್ಯವಾದ ಹೇಳ್ಬೇಕು. ಇಲ್ಲ, ನೀವು ದೊಡ್ಡವರಿದ್ದೀರಾ, ಅಲ್ಲ ಇರ್ಲಿ, ಹೇಳ್ಬಾರ್ದು, ನಾವು ನಿಮ್ಗೆ ಹೇಳ್ಬೇಕು. ಆಕ್ಚುಲಿ ನೀವು ಹೇಳ್ಬೇಕು. ಯಾಕಂದ್ರೆ ವಿಡಿಯೋ ಮುಖೇನ ಗೊತ್ತಾಗ್ತಿದೆ, ದಯಮಾಡಿ ಪ್ರಕೃತಿಯನ್ನು ಉಳಿಸ್ಬೇಕು ಅಥವಾ ನಮ್ಮ ಇತಿಹಾಸನ ಉಳಿಸ್ಬೇಕು, ನಮ್ಮ ಕಥೆಗಳನ್ನು ಉಳಿಸ್ಬೇಕು ಅಂತಂದ್ರೆ ಈ ರೀತಿ ಬರುವಂತ ಪ್ಲೇಸ್ ಅನ್ನ ಫಸ್ಟ್ ನಾವು ಫೈಂಡ್ ಮಾಡ್ಬೇಕಾಗುತ್ತೆ ಅಥವಾ ಹುಡುಕಬೇಕಾಗುತ್ತೆ. ಒಂದು ವಿಸಿಟ್ ಮಾಡಿ ಒಂದು ಮಹತ್ವವನ್ನ ತಿಳಿಯುವಂತಹ ಒಂದು ಕೆಲಸ ಅಂತ ಹೇಳ್ಬೋದು. ನಾನಂತೂ ಬರ್ತಿರ್ತೀನಿ ಇನ್ ಮುಂದೆ, ನೀವು ಕೂಡ ಬರ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸ್ವಾಮಿಗಳೇ, ಥ್ಯಾಂಕ್ ಯು ಸೊ ಮಚ್.